ಈ ಯಶಸ್ವಿ ಬೆನ್ನಲ್ಲೇ ಈಗ ನೀನಾಸಂ ಸತೀಶ್ ಅವರು ಹುಬ್ಬಳ್ಳಿಯಲ್ಲಿ ಬಂದಿದ್ದಾರೆ. ಬನ್ನಿ ಈ ಚಿತ್ರದ ಬಗ್ಗೆ, ಈ ಒಂದು ಯಶಸ್ವಿ ಬಗ್ಗೆ ಏನು ಅಂತ ಕೇಳೋಣ. ಮತ್ತೊಮ್ಮೆ ಯಶಸ್ವಿಯಾಗಿದೆ, ಸಾಕಷ್ಟು ಅಭಿಮಾನಿಗಳು ಕೂಡ ಇಲ್ಲಿ ಸೇರಿದ್ದಾರೆ. ಏನು ಇದೆ ಸರ್? ಹುಬ್ಬಳ್ಳಿಯ ಜನರಿಗೆ ಪ್ರೀತಿ ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳಬೇಕು. ಬಿಕಾಸ್ ಅವರ ಪ್ರೀತಿ, ಅವರ ವಿಶ್ವಾಸ ಮತ್ತು ಅವ್ರು ಕೊಡ್ತಾ ಇರುವಂತ ಜನಸಾಗರ ನೋಡಿದಾಗ ಹುಬ್ಬಳ್ಳಿ ಪ್ರತಿ ಸಲ ಬಂದಾಗ ಇಷ್ಟೇ ಪ್ರೀತಿ, ಉತ್ತರ ಕರ್ನಾಟಕ ಮಂದಿ ಇಷ್ಟೇ ಪ್ರೀತಿ ಕೊಡ್ತಾರೆ. ಅವ್ರ ಪ್ರೀತಿನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಇದೊಂಥರ ಅವಿನಾಭಾವ ಸಂಬಂಧ, ಯಾವುದೋ ಜನ್ಮದ ಋಣ ಅನ್ಸುತ್ತೆ. ಇಷ್ಟು ಜನ ಸಾಗರ ನಮ್ಮ ಜೊತೆ ನಿಂತ್ಕೊಂಡು ರೆಡಿ ಸಿನಿಮಾ ಸಪೋರ್ಟ್ ಮಾಡ್ತಾರೆ, ನಮ್ಮ ಸಿನಿಮಾ ನೋಡ್ತಾರೆ. ಅವರೆಲ್ಲರಿಗೂ ನಾವು ಬಹಳ ಪ್ರೀತಿಯಿಂದ, ವಿನಮ್ರತೆಯಿಂದ ಥ್ಯಾಂಕ್ಸ್ ಹೇಳ್ತೀವಿ. ಇನ್ನೂ ಯಾರು ನೋಡಿದ್ವೋ ಅಯೋಗ್ಯ ಹುಬ್ಬಳ್ಳಿ ಭಾಗದ ಎಲ್ಲರೂ, ನಾರ್ತ್ ಕರ್ನಾಟಕದ ನಾವು ಕೆಲವು ಕಡೆ ಹೋಗೋಕ್ಕಾಗಿಲ್ಲ, ಬೆಳಗಾವಿ ಆಗಲಿ, ಗುಲ್ಬರ್ಗ ಸುಮಾರು ಕಡೆ ಹೋಗೋಕ್ಕಾಗಿಲ್ಲ, ಆ ಕಡೆ ಭೇಟಿ ಕೊಡ್ತೀವಿ. ಆ್ಯಂಡ್ ಎಲ್ರಿಗೂ ಇಲ್ಲಿಂದಲೇ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬಗ್ಗೆ ನಮ್ಮೆಲ್ಲರಿಗೂ ರೆಸ್ಪೆಕ್ಟ್ ಇದೆ, ಎಲ್ರಿಗೂ ಪ್ರೀತಿ ಇದೆ. ನಮ್ಮ ಇಡೀ ತಂಡ ನಿಮಗೆ ಆಭಾರಿಯಾಗಿದೆ. ಥ್ಯಾಂಕ್ ಯು ಸರ್. ಎಲ್ಲೋ ಒಂದು ಕಡೆ ಒಂದು ಕ್ಯೂರಿಯಾಸಿಟಿ ಕೊಡ್ತಾ ಇದ್ದೀರಾ, ಹುಬ್ಬಳ್ಳಿ ಭಾಷೆಯಲ್ಲಿ ನಾನೊಂದು ಸಿನಿಮಾ ಡೈರೆಕ್ಟ್ ಮಾಡ್ತೀನಿ, ಅದರಲ್ಲಿ ಒಂದು ಪ್ರಮುಖವಾದ ಮಾತ್ರ ಹುಬ್ಬಳ್ಳಿ ಭಾಷೆಯಲ್ಲಿ ಇರುತ್ತೆ. ಅದನ್ನ 100% ಈ ಸಲ ಮನೆ ಯಾವಾಗ ನೆಕ್ಸ್ಟ್ ಇಯರ್ 100% ಇದೆ. ಹೌದು, ಹೀರೋಯಿನ್ ಉತ್ತರ ಕನ್ನಡ ತರಬೇಕು, ತುಂಬಾ ಇಲ್ಲ ಸಿಗಬೇಕು, ಆಡಿಷನ್ ಮಾಡಬೇಕು. ಹೌದು, ಹುಬ್ಬಳ್ಳಿನಲ್ಲೂ ಶೂಟಿಂಗ್. ಹೌದು, ಹುಬ್ಬಳ್ಳಿನಲ್ಲೂ ಶೂಟಿಂಗ್. ಅಭಿಮಾನಿಗಳಿಗೆ ಎಲ್ಲರೂ ಥ್ಯಾಂಕ್ಸ್, ಥ್ಯಾಂಕ್ ಯು ಸೋ ಮಚ್. ಏನು ಹೇಳಿದ್ರು